ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯೋಗ ಮಾಡಿದ್ರಿ, ಏಕಸದಸ್ಯ ಆಯೋಗ ಮಾಡಿ 1 ತಿಂಗಳು ಕಾಲಾವಕಾಶ ಕೊಟ್ರಿ ಮೊದಲು, ಮತ್ತೆ ತದನಂತರ 2 ತಿಂಗಳು ಕೊಟ್ರಿ. 3 ತಿಂಗಳು ಆದರೂ ಕೂಡ ಇವತ್ತು ಸದಾಶಿವ ಆಯೋಗದ ನಾಗಮೋಹನ್ ದಾಸ್ ವರದಿಯನ್ನು 4ನೇ ತಾರೀಕು ನೀವು ಸಂಪುಟದಲ್ಲಿ ಪಡೆದು ಈಗ ಎಷ್ಟು ದಿವಸ ಆಗಿದೆ? ಸುಮಾರು ಅಂದರೆ 16 ದಿವಸ ಆಗ್ತಾ ಇದೆ. ಮೊನ್ನೆ ಇತ್ತು ಕ್ಯಾಬಿನೆಟ್ ಅಲ್ಲಿ, ಮತ್ತೆ ನೀವೇನ್ ಮಾಡಿದ್ರಿ? ಅಲ್ಲಿರ್ತಕ್ಕಂಥ SC ಅಲ್ಲಿರ್ತಕ್ಕಂಥ ಪ್ರಭೀವ ಸಚಿವರ ಕುಮ್ಮಕ್ಕಿಂದ ನೀವೇನ್ ಮಾಡಿದ್ರಿ? ಮತ್ತೆ 19ಕ್ಕೆ 4ಕ್ಕೆ ಹಾಕಿದ್ರಿ. ನೀವೇ ನಾಳೆ ಮಾಡ್ತೀರಂತ ಏನ್ ಗ್ಯಾರಂಟಿ ಇದೆ? ನೀವು ಮೋಸ ಮಾಡ್ತಾ ಇದ್ದೀರಾ. ಮೊದಲು ಅಂತ ಇದ್ರು ನಮ್ಮ ಜನಾಂಗದವ್ರು ಎಲ್ಲ ಸೇರಿ ಅನ್ನ ರಾಮಯ್ಯ ಅಂತ ನಿಮ್ಗೆ ಹೇಳ್ತಾ ಇದ್ರು. ನೀವು ಅನ್ನ ರಾಮಯ್ಯ ಅಲ್ಲ, ದರಿದ್ರ ರಾಮಯ್ಯ, ಮಾದಿಗರ ವಿರೋಧಿ ರಾಮಯ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಸಾಮಾಜಿಕ ಬದ್ಧತೆ ಇದ್ರೆ, ಸಾಮಾಜಿಕ ಕಳಕಳಿ ಇದ್ರೆ, ತಳಮಟ್ಟದ ಸಮುದಾಯ, ನಮ್ಮ ಸಮುದಾಯ ಚರ್ಮ ಹದ ಮಾಡಿ ಚಪ್ಪಲಿ ಒಲವೆಯ ಸಮುದಾಯ. ನಮ್ಮ ಸ್ನೇಹಿತರು ಹೇಳ್ದಂಗೆ ಆಗಲೇ ನಾವು ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡ್ತೀವಿ. ಚಳ್ಳಕೆರೆ ತಾಲೂಕಲ್ಲಿರ್ತಕ್ಕಂಥ ಪರಶುರಾಂಪುರ ಹೋಬಳಿಯನ್ನ ತಾಲೂಕಾಗಿ ಮಾಡ್ಬೇಕಂತ ಹೇಳಿ ನನ್ನ ಪ್ರಶ್ನೆ. ಈ ಪ್ರಶ್ನೆ ಇದು 13 ವರ್ಷಗಳಿಂದ ಕೇಳ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷರೇ. 13 ಇಸ್ವಿಯಿಂದ 2013-14ರಿಂದ 13ನೇ ವರ್ಷ. ಈಗ ಪ್ರತಿ ಅಧಿವೇಶನಗಳಲ್ಲಿ ಕ್ವಶನ್ ಕೇಳ್ತಾ ಇರ್ತೀನಿ, ಇದೇ ರೀತಿ ಉತ್ತರನ ನಾನು ಪಡಿತಾ ಇದ್ದೀನಿ. ಅಂದರೆ ನಮ್ಮ ಸಚಿವರು, ಕಂದಾಯ ಸಚಿವರು, ಬಹುಶಃ ನಾವು ಹೊಗಳಿಕೆಗೆ ಹೇಳಲ್ಲ, ಅವರು ಭಾಳಷ್ಟು ಅವ್ರ ವಯಸ್ಸಲ್ಲಿ ಚಿಕ್ಕವರಿದ್ದನ್ನು ಕೂಡ ಭಾಳಷ್ಟು ಖಾತೆಗಳನ್ನು ಏನು 13ರಿಂದ 14ರಲ್ಲಿ ಅವರು ಕೃಷಿ ಸಚಿವರಾಗಿರ್ತಾರೆ. ಜೊತೆಗೆ 18ರಿಂದ 19ರಲ್ಲಿ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ, ಕಾನೂನು ಸಚಿವರಾಗಿದ್ದಾರೆ, ಈಗ ಕಂದಾಯ ಸಚಿವರಾಗಿದ್ದಾರೆ. ಎಲ್ಲ ಖಾತೆಗಳಲ್ಲಿ ನಿರ್ವಹಿಸಂಥ ಸಂದರ್ಭದಲ್ಲಿ ಏನೆಲ್ಲ ಅವ್ಯವಸ್ಥೆಗಳಾಗಿರ್ತದೆ ಅದನ್ನೆಲ್ಲ ಗುರ್ತಿಸಿ ಅದಕ್ಕೆ ನ್ಯಾಯ ಕೊಡ್ತಾರೆ. ಆದರೆ ಇದು ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷ, 2023 ಇದೇ ಪ್ರಶ್ನೆ ಕೇಳಿದ್ದೆ, ಅದೇ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇವಾಗ ಏನಪ್ಪಾ ಅಂದ್ರೆ, ಅದು ಆ ತಾಲೂಕು ಪರಶುರಾಂಪುರ ತಾಲೂಕು 43 ತಾಲೂಕು ಮಾಡಂತ ಸಂದರ್ಭದಲ್ಲಿ ಆ ಪಟ್ಟಿನಲ್ಲಿ ಇದೆ, ಮಾಡ್ಕೊಡ್ತೀವಿ ಅಂತ ಹೇಳಿ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸಾರ್ ಅವರಿದ್ದಾಗ ಸಂದರ್ಭದಲ್ಲಿ ನನಗೆ ಉತ್ತರ ಕೊಟ್ಟಿದ್ದಾರೆ. ಅದು ಚುಕ್ಕೆ ಗುರುತಿನ ಪ್ರಶ್ನೆ 1724 28/3/2016ರಲ್ಲಿ. ಅಂದಿನಿಂದ ನಾನು ಈ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀನಿ. ಆದರೆ ಈಗ ನಾನು ನಮ್ಮ ಸಚಿವರಲ್ಲಿ ಇದಕ್ಕೆ ನ್ಯಾಯ ಕೊಡ್ತಾರೆ ಅಂತ ನಿರೀಕ್ಷಣೆ ಮಾಡಿ, ಯಾಕಂದ್ರೆ 23ರಲ್ಲಿ ಕೇಳಿದೆ, 24ರಲ್ಲಿ ಕೇಳಿಲ್ಲ. 1 ವರ್ಷ ಇರಲಿ, ಮುಂದೆ ಮಾಡ್ತಾರೆ ಅಂತ ಟೈಮ್ ಕೊಟ್ಟು. ಆದರೆ ಈಗ ಅದೇ ಒಂದು ಉತ್ತರನ ನಾನು ನಿರೀಕ್ಷಿದ್ದೀನಿ. ದಯಮಾಡಿ ನಾನು ನಮ್ಮ ಸಚಿವರಲ್ಲಿ ಹೇಳೋದಿಷ್ಟೇನೆ, ಖಂಡಿತವಾಗ್ಲೂ 43 ತಾಲೂಕು ಆಗಿದ್ದಾವೆ. ಅವ್ರ ಉತ್ತರ ಕೆಲವೊಂದು ಸಂದರ್ಭದಲ್ಲಿ ಹೇಳಿದ್ರು, ಕಳಸಾರಿ ಹೇಳಿದ್ರು, ಆ ತಾಲೂಕುಗಳೇನಾಗಿದ್ದಾವೆ ಅದಕ್ಕೆ ಏನೋ ಯಾವುದು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕಿದಿಲ್ಲ, ತಾಲೂಕು ಆಫೀಸ್ ಕಟ್ಟಕ್ಕೆ ಜಾಗ ಇಲ್ಲ, ಬೇರೆ ಎಲ್ಲ ಹೇಳಿದ್ರು ಹೋದ ಸಾರಿನೂ ಕೂಡ. ಇವಾಗಲೂ ಮೊದಲೇ ನಾನು ಪ್ರಶ್ನೆ ಹಾಕೋದಕ್ಕಿಂತ ಮೊದಲೇ ಕೆಲವು ಉತ್ತರ ಹೇಳಿದ್ರು, ಅದನ್ನೆಲ್ಲ ಹೇಳಿದೆ. ನಮ್ಮ ಸಚಿವರು, ನಮ್ಮ ಸರ್ಕಾರ, ನಾನು ಯಾವುದೇ ಸಂದರ್ಭದಲ್ಲಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಮೊದಲೇದಾಗಿ ನನ್ನ ಆದ್ಯತೆ ಇದೆ, ಮಾಡ್ಕೊಡ್ಬೇಕು ಸರ್ ಅಂತ ಕೇಳ್ತೀನಿ. ಆಯ್ತಪ್ಪ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 2013ರಿಂದ 18ರಲ್ಲಿ ಆ ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ, ಅವಾಗ ಕೇಳಿದಾಗ ಬೇರೆ ಕಾರಣಗಳಿಗೋಸ್ಕರ ಇಲ್ಲ ಮುಂದೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಈ ಬಾರಿ ನಾನು ಅವರನ್ನು ನಿರೀಕ್ಷೆ ಮಾಡೋದು ಇಷ್ಟೇನೆ, ಈ ತಾಲೂಕನ್ನ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಕೇಳ್ತೀನಿ ಸರ್. ಪುಟ ಒಂದು ಸ್ವಲ್ಪ ಹಿಂದೆ ಬರಮ್ಮ ಅಮ್ಮ. ಬರ್ರಿ ಹಿಂದೆ ಬರಲ್ಲ. ಕೊಡ್ತೀನಿ ಬಿಡ್ರಿ.
ಮಕ್ಕಳಿಂದ ದೀಪ ಬೆಳೆಸುವುದರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಉದ್ಘಾಟನೆ ಆಗಿದೆ. ಈ ಉದ್ದೇಶಗಳು ಜನಮನದಲ್ಲಿ ಚಿರಸ್ಥಾಯಿಯಾಗಿರಬೇಕು ಅನ್ನೋ ಉದ್ದೇಶದಿಂದ ಇದು ನ್ಯೂಸ್ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.